ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ವರಲಕ್ಷ್ಮಿ ಅನ್ನುವಂಥದ್ದು ಮಜಾ ಟಾಕೀಸ್ ಒಂದು ರೀತಿ ಕುಟುಂಬದವರೇ ಅಂತ ಹೇಳ್ಬೋದು. ಬಹಳಷ್ಟು ಹಚ್ಕೊಂಡಿದ್ರು ಶ್ವೇತಾ ಚೆಂಗಪ್ಪ ಅವರು. ಇವತ್ತು ಅವರ ಅಂತಿಮ ದರ್ಶನಕ್ಕೆ ಬಂದಿರುವಂತದ್ದು. ಮೇಡಮ್, ಈ ಒಂದು ಸಂದರ್ಭ ಇಷ್ಟು ಬೇಗ ಬರುತ್ತೆ ಅಂತ ಯಾರು ಸಹ ಊಹಿಸಿರ್ಲಿಲ್ಲ. ಇಷ್ಟು ಬೇಗ ಬರುತ್ತೆ ಅಂತಲ್ಲ, ಈ ಥರ ಸಂದರ್ಭ ಬರುತ್ತೆ ಅಂತಾನೆ ಊಹಿಸಿರ್ಲಿಲ್ಲ ನಾವು ಯಾರು. ಅಪರ್ಣವನ್ನ ತುಂಬ ಹತ್ತಿರದಿಂದ ನೋಡಿದ್ದೀನಿ, ತುಂಬ ಹತ್ತಿರದಿಂದ ಕಂಡಿರೋಳು. ಯಾರನ್ನೋ ಅಷ್ಟು ಅಕ್ಕ ಅಂತ ನನ್ನ ಲೈಫಲ್ಲಿ ನಾನು ಕರೆದಿಲ್ಲ. ನಿಜವಾದ ಅಕ್ಕನಿಗಿಂತ ಜಾಸ್ತಿ ಅವರು ನನ್ನ ಲೈಫಲ್ಲಿ ಇದ್ದರು. ತುಂಬ ನಗುವನ್ನು ಕೊಟ್ಟಂಥ ವ್ಯಕ್ತಿಯವರು, ತುಂಬ ಹ್ಯಾಪಿನೆಸ್ನ ಸ್ಪ್ರೆಡ್ ಮಾಡಿದಂಥ ವ್ಯಕ್ತಿಯವರು. ಅವ್ರನ್ನ ಇವತ್ತು ಈ ಸ್ಥಿತಿಲಿ ಪಾಸಿಬಲ್. ಆ ಒಂದು ಮಜಾ ಟಾಕೀಸ್ ತಂಡ ಅಂತ ಹೇಳಿದ್ರೆ ಒಂದು ನಿಜವಾಗ್ಲೂ ಕುಟುಂಬ ಅನಿಸ್ತಾ ಇತ್ತು. ಯಾಕಂದ್ರೆ ನಾವು ಟಿವಿಯಲ್ಲಿ ಎದುರುಗಡೆ ಕೂತ್ಕೊಂಡು ವೀಕ್ಷಕರಾಗಿ ನೋಡ್ತಾ ಇದ್ದಾಗ ನಿಜವಾದ ಅಕ್ಕ ತಂಗಿ ಏನೋ ಇಷ್ಟು ಛೇಡಿಸ್ಕೋತಾರೆ, ಕೀಟ್ಲೆ ಮಾಡ್ತಾರೆ ಅನ್ನೋ ರೀತಿ ಇರ್ತಾ ಇತ್ತು. ಸೆಟ್ಟೆಲ್ಲ ಹೇಗೆ ಮ್ಯಾಮ್ ನೀವೆಲ್ಲ? ಹಾಗೇ ಇರ್ತಿದ್ವಿ. ಬಹುಶಃ ನಮ್ಮ ನಿಜ ಜೀವನದಲ್ಲಿ ನಾವು ಅಷ್ಟು ನಗು ಫ್ಯಾಮಿಲಿ ಜೊತೆ ಅಷ್ಟು ನಗ್ತಾ ಇರ್ತೀವೋ ಇಲ್ವೋ ಗೊತ್ತಿಲ್ಲ, ವಿಚ್ ಇಸ್ ಡೌಟ್ಫುಲ್. ಬಟ್ ನಾವು ಈ ಕಾರ್ಯಕ್ರಮಕ್ಕೆ ಬಂದಾಗ ಅಷ್ಟೇ, ನಾವು ರಿಹರ್ಸಲ್ಸ್ ಬಂದಾಗ ಹಾಗೆ ನಕ್ಕು ಮನೆಗೆ ಹೋದ್ರೆ ಅಯ್ಯೋ ನಿಂತೋಯ್ತಾ ನಗು, ಮತ್ತೆ ಯಾವಾಗ ರಿಹರ್ಸಲ್ಸ್ ಅಂತ ಕಾಯ್ಕೊಂಡು ಕೂತಿರ್ತಿದ್ವಿ ನಾವು. ಅಷ್ಟು ನಗು ಇತ್ತು ನಮ್ಮಲ್ಲಿ, ಅಷ್ಟು ಹ್ಯಾಪಿನೆಸ್ ಇತ್ತು. ಅದನ್ನ ಬಹುಶಃ ಆ ಥರ ಒಂದು ಕಾರ್ಯಕ್ರಮ, ಈ ಥರ ಒಂದು ಬಾಂಡಿಂಗ್, ಆ ಥರ ಒಂದು ಪಾತ್ರದಲ್ಲಿ ಇದ್ದಂಥ ಬಾಂಡಿಂಗ್, ಮತ್ತೆ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದಂಥ ನಮ್ಮಲ್ಲಿದ್ದಂಥ ಬಾಂಡಿಂಗ್ ಬೇರೆಯವ್ರ ಜೊತೆ ಅದು ಸಾಧ್ಯನೇ ಇಲ್ಲ ಅನ್ಸುತ್ತೆ. ಇಟ್ ಇಸ್ ನಾಟ್ ಪಾಸಿಬಲ್. ಒಂದ್ ಕಡೆ ಸುದ್ದಿ ಕೇಳಿದ್ವಿ, ವರಲಕ್ಷ್ಮಿಯಾಗಿ ಅವ್ರು ಮಾಡ್ತಿದ್ದಂತಹ ಪಾತ್ರ ಒಂದು ರೀತಿ ಎಲ್ರಿಗೂ ಇಷ್ಟ ಆಗ್ತಿತ್ತು, ಆದರೆ ಕಾಮಿಡಿಯನ್ ಪಾತ್ರ ನನಗೆ ಇಷ್ಟ ಇಲ್ಲ ಅನ್ನುವಂಥದ್ದು ಎಲ್ಲ ಅವ್ರಿಗೆ ಹೇಳಿದ್ರಂತೆ. ಅಂದ್ರೆ ನೆಗೆಟಿವ್ ಆಗಿ ಟ್ರೋಲ್ ಆಗ್ತಿದ್ರು ಅನ್ನುವಂಥದ್ದು. ನಿಮಗೇನಾದ್ರೂ ಅದ್ರ ಬಗ್ಗೆ ಮಾತನಾಡಿದ್ರ? ಖಂಡಿತವಾಗ್ಲೂ. ಯಾಕಂದ್ರೆ ನಾವಿಬ್ರು ಕೂಡ ಟ್ರೋಲ್ ಆಗಿದ್ವಿ. ಈ ಎರಡೂ ಪಾತ್ರಗಳು ಅವರು ತುಂಬಾ ಗಂಭೀರವಾಗಿ ನಿರೂಪಣೆ ಮಾಡುವಂತ ಒಂದು ನಿರೂಪಕಿ ಹಾಗೂ ನಟಿ. ನಾನು ನಾಯಕಿ ಪ್ರಧಾನ ಪಾತ್ರಗಳನ್ನ ಮಾಡ್ತಾ ಇದ್ದಂತ ಒಂದು ಆಕ್ಟ್ರೆಸ್. ಸೊ ಇಬ್ಬರಿಗೂ ಈ ತರ ಒಂದು ದೊಡ್ಡ ಚಾಲೆಂಜ್ ಬಂದಾಗ ಇಟ್ ವಾಸ್ ಅ ಬಿಗ್ ಚಾಲೆಂಜಿಂಗ್ ಥಿಂಗ್ ನಮ್ಗೆ. ಅಂದ್ರೆ ಕಾಮಿಡಿ ಅನ್ನೋದೇ ಒಂದು ದೊಡ್ಡ ಹೊಸ ಪ್ರಪಂಚ ನಮ್ಗೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲರೂ ಇವ್ರಿಗೆ ಯಾಕೆ ಬೇಕಿತ್ತು ಇದು, ಏನ್ ತಲೆ ಕೆಟ್ಟಿದ್ಯಾ ಇವ್ರಿಗೆ ಅಂತ. ಒಂದ್ ಸೆಕೆಂಡ್, ಒಂದು ನಿಮಿಷ ಮಾಡಿ ಬಂದೆ. ಸೊ ಇಬ್ರು ಆ ಥರ ಮಾತಾಡ್ಕೊಂಡಿದ್ದಿದೆ, ಖಂಡಿತವಾಗ್ಲೂ ಇದೆ. ನಾವು ಯಾಕೆ ಬೇಕಿತ್ತು ಈ ಪಾತ್ರ ನಮಗೆ ಅನ್ನೋ ಥರ. ಬಟ್ ಅದನ್ನೇ ಟರ್ನಿಂಗ್ ನೆಗೆಟಿವ್ ಇಂಟು ಪಾಸಿಟಿವ್ ಅಂತ ಹೇಳ್ತೀವಲ್ಲ, ಮತ್ತೆ ಇವಾಗ ಜನ ಅದನ್ನ ಮರೆಯಕ್ಕಾಗದೆ ಇವರಿಬ್ರು ಬೆಸ್ಟ್ ಅಕ್ಕ ತಂಗಿ ಅನ್ನೋ ಥರ ಮಾತಾಡೋ ಒಂದು ಸ್ಟೇಜ್ಗೆ ಹೋಯ್ತು ಆ ಎರಡು ಪಾತ್ರಗಳು. ಸೊ ಅದ್ರ ಬಗ್ಗೆ ಒಂದು ಟೈಮಲ್ಲಿ ಬೇಜಾರು ಮಾಡ್ಕೊಂಡಿದ್ದಿದೆ, ಬಟ್ ಅದಾದ್ಮೇಲೆ ಅಷ್ಟೇ ಖುಷಿ ಕೊಟ್ಟಿದೆ ಪಾತ್ರ. ಕ್ಯಾನ್ಸರ್ ಇತ್ತು ಅನ್ನುವಂಥದ್ದು ಎಷ್ಟೋ ಜನಕ್ಕೆ ಗೊತ್ತೇ ಇರಲಿಲ್ಲ. ಬಹುಶಃ ಅವರು 1.5 ವರ್ಷದಿಂದ ಯಾವುದು ಕ್ಯಾಮ್ರಾ ಕಣ್ಣಿಗೂ ಸಹ ಕಾಣಿಸ್ಕೊಂಡಿರಲಿಲ್ಲ. ನಿಮಗೆ ಈ ವಿಚಾರ ಯಾವಾಗ ಗೊತ್ತಾಯ್ತು? ನಂಗೆ ತುಂಬಾ ದಿವಸದಿಂದನೇ ಗೊತ್ತಿತ್ತು, ಆದ್ರೆ ನಾನು ಅವ್ರನ್ನ ಪರ್ಸನಲ್ ಆಗಿ ಕೇಳಿರ್ಲಿಲ್ಲ. ಯಾಕಂದ್ರೆ ಇಟ್ ಇಸ್ ವೆರಿ ಇನ್ಸೆನ್ಸಿಟಿವ್ ನಾವು ಅದನ್ನ ಅವ್ರ ಹತ್ರ ಮಾತಾಡಿದ್ರೆ. ಸೊ ಹಾಗಾಗಿ ಐ ಹ್ಯಾಡ್ ನಾಟ್ ಸ್ಪೋಕನ್ ಎನಿಥಿಂಗ್ ಟು ಹರ್. ಬಟ್ ಗೊತ್ತಿತ್ತು. ಆಗ ಕಾಡ್ತಾ ಇದ್ದಿದ್ದು ಒಂದೇ ನನಗೆ, ಯಾಕೆ ಏನೋ ಇಷ್ಟು ಒಳ್ಳೆ ವ್ಯಕ್ತಿ, ಇಷ್ಟು ಸರಳ ವ್ಯಕ್ತಿಗೆ ಯಾಕೆ ಇದು ಅಂತ ತುಂಬಾ ಬೇಜಾರಲ್ಲಿ ಇದ್ದಿದ್ದಿದೆ. ಬಟ್ ಗೊತ್ತಿಲ್ಲ, ನಾನು ಆಗ್ಲಿಂದ ಮಾತಾಡ್ತಾನೆ ಇದ್ದೀನಿ. ಐ ರಿಯಲಿ ಡೋಂಟ್ ನೋ ನಾನು ಏನು ಹೇಳಬೇಕು, ನನಗೆ ಗೊತ್ತಾಗ್ತಾ ಇಲ್ಲ. ನೆವರ್ ಥಾಟ್ ಅಪರ್ಣ ಅವ್ರನ್ನ ಈ ಥರ ನಾವು ನೋಡ್ತೀವಿ ಅಂತ ಕನ್ಸಲ್ಲೂ ಅನ್ಕೊಂಡಿರಲಿಲ್ಲ. ಜಸ್ಟ್ ಮಕ್ಕಳನ್ನ ಬಹಳಷ್ಟು ಪ್ರೀತಿ ಮಾಡ್ತಿದ್ರಂತೆ, ಇಷ್ಟಪಡ್ತಿದ್ರಂತೆ. ಯಾರದೇ ಮಗಾದ್ರೂ ಎತ್ಕೋತಿದ್ರು, ಮುದ್ದು ಮಾಡ್ತಿದ್ರು ಅಂತ ಕೇಳ್ಪಟ್ವಿ. ಅಯ್ಯೋ, ನಾನು ಪ್ರೆಗ್ನೆಂಟ್ ಆದಾಗಲೂ ಅವರು ಫುಲ್ ಖುಷಿ ಪಟ್ಬಿಟ್ಟಿದ್ರು. ನನ್ನ ಡೆಲಿವರಿ ದಿನ ಅವರು ಬಂದು ಹಾಸ್ಪಿಟ್ಲಲ್ಲೆಲ್ಲ ನೋಡಿಕೊಂಡು, ಏನೇ ನಿಂಗೊಂದು ಮಗು ಆಗ್ಬಿಡ್ತಾ, ನೀನೇ ಮಗು ತರ್ತೀಯ, ನಿಂಗೊಂದು ಮಗು ಆಗ್ಬಿಡ್ತಾ ಅಂತ ನನಗೆ ಕಾಲು ಎಳೆದಿದ್ದಾರೆ. ಆಮೇಲೆ ನಾನು ಪ್ರೆಗ್ನೆಂಟ್ ಆದಾಗ ಎಲ್ಲರೂ ಊಟ ಮಾಡಿಸೋದಕ್ಕೆ ಅಂತ ಮನೆಗೆ ಬಂದು ಅವ್ರು ನನ್ನ ಹೊಟ್ಟೆ ನೋಡ್ಬಿಟ್ಟೆಲ್ಲ ರೇಗಿಸ್ತಾ ಇದ್ರು. ನಿಂಗೇನು ಹೊಟ್ಟೆ ಬಂದಿಲ್ಲ ಕಣೆ, ಗ್ಯಾಸ್ಟ್ರಿಕ್ ಆಗಿ ಹೊಟ್ಟೆ ಬರುತ್ತಲ್ಲ ಹಂಗಿದೆ ನಿನ್ಗೆ ಅಷ್ಟೇ ಅಂತೆಲ್ಲ ರೇಗಿಸ್ಕೊಂಡಿರೋದು. ಮಕ್ಕಳು ಅಂದರೆ ಭಾರಿ ಇಷ್ಟ ಅವ್ರಿಗೆ, ತುಂಬ ಇಷ್ಟ. ನನ್ನ ಮಗುನು ತುಂಬ ಮನೆಗೆ ಬಂದು ಎಲ್ಲ ಭೇಟಿ ಮಾಡ್ಕೊಂಡು ಹೋಗಿದ್ದಾರೆ. ಅದೊಂದು ಬ್ಯೂಟಿಫುಲ್ ನೆನಪಿದೆ ನನಗೆ ಅವ್ರ ಬಗ್ಗೆ. ಕೊನೆಯ ಪ್ರಶ್ನೆ, ಅವರು ಟೀನ ತುಂಬಾ ಸ್ಪೆಷಲ್ ಆಗಿ ಮಾಡ್ತಿದ್ರಂತೆ, ಒಂದು ಪ್ರಾಸೆಸ್ ಇತ್ತಂತೆ, ಅವ್ರದ್ದು ಯಾವತ್ತಾದ್ರೂ ಕುಡ್ದಿದ್ದೀರಾ ನೀವು? ಮನೆಗೆ ಬಂದಾಗ ಅವರು ನಮಗೆ ಟೀ ಮಾಡಿ ಕೊಟ್ಟಿದ್ದಾರೆ. ನಾವೆಲ್ಲ ಒಟ್ಟಿಗೆನೇ ಇರ್ತಿದ್ವಿ, ಒಟ್ಟಿಗೆ ಊಟಕ್ಕೆ ಹೋಗ್ತಾ ಇದ್ವಿ, ಒಟ್ಟಿಗೆ ಚಿಕ್ಕ ಪುಟ್ಟ ತಿಂಡಿ ಅಂಗಡಿಗಳಿಗೆ ಹೋಗ್ಬಿಟ್ಟು ಮಾಸ್ಕ್ ಹಾಕೊಂಡು ಹೋಗ್ಬಿಟ್ಟು ಎಲ್ಲ ತಿನ್ಬಿಟ್ಟು ಜನ ಸೇರಕ್ಕೆ ಮುಂಚೆ ಓಡ್ಬಿಡ್ತಿದ್ವಿ ಅಲ್ಲಿಂದ. ಸೊ ಈ ಕಾಲೇಜ್ ಮಕ್ಕಳೆಲ್ಲ ಯಾವ ಥರ ಟೈಮ್ ಸ್ಪೆಂಡ್ ಮಾಡಿದಾರೆ ಆ ಥರ ನಾವು ಕೂಡ ಟೈಮ್ ಸ್ಪೆಂಡ್ ಮಾಡಿದ್ವಿ. ಥ್ಯಾಂಕ್ ಯು ಮ್ಯಾಮ್.
ಇದಿಷ್ಟು ನಟಿ ಶ್ವೇತಾ ಚೆಂಗಪ್ಪ ಅವರ ಮಾತಾಗಿತ್ತು. ಕ್ಯಾಮರಾಮನ್ ರವಿಚಂದ್ರನ್ ಜೊತೆ ಕೀರ್ತಿ ಪಾಚಲ್, ವಿಸ್ತಾರ ನ್ಯೂಸ್, ಬೆಂಗಳೂರು. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.